ನಮಸ್ತೆ ಎಲ್ಲರಿಗೂ. ನಾನಿವತ್ತು ದೀಪಾವಳಿ ಹಬ್ಬಕ್ಕೆ ಸ್ಪೆಷಲ್ ಆಗಿ ಉಬ್ಬಿ ಬರುವಂಥ ಹಾಗೆ ಪೇಪರ್ನ ಹಾಗೆ ತೆಳುವಾಗಿ ಇರುವಂತಹ ಕಾಯಿ ಹೋಳಿಗೆ ರೆಸಿಪಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಗ್ಲಾಸ್ನ ಬೌಲ್ ತಗೊಂಡಿದ್ದೇನೆ. ಹಾಗೆ ಅದರಲ್ಲಿ 3 ಕಪ್ ಮೈದಾ ಮತ್ತು 1 ಕಪ್ ಬಾಂಬೆ ರವ ಹಾಕೊಂಡಿದ್ದೇನೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಟಿಕೆ ಅರಿಶಿನ ಹಾಕಿ ಸ್ವಲ್ಪವೇ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಒಂದು ಮಿನಿಮಮ್ ಅಂದರೆ ಒಂದು 7 ನಿಮಿಷ ಆದರೂ ಚೆನ್ನಾಗಿ ಕಲಿಸ್ಕೋಬೇಕು. ಈಗ 1 ಸ್ಪೂನ್ ಅಡುಗೆ ಎಣ್ಣೆ ಸೇರಿಸಿ ಮತ್ತೆ ಚೆನ್ನಾಗಿ ಕಲಿಸ್ಕೋಬೇಕು. ಹಾಗೆಯೇ ಮತ್ತೆ ಅಡುಗೆ ಎಣ್ಣೆಯನ್ನು ಮತ್ತೊಂದು ಸ್ಪೂನ್ ಸೇರಿಸಿ ಚೆನ್ನಾಗಿ ಕಲಿಸ್ಕೋಬೇಕು. ಹಾಗೆಯೇ ಇದನ್ನು ಒಟ್ಟು 3 ಸರ್ತಿ ನೀವು ಒಂದೊಂದೇ ಚಮಚ ಅಡುಗೆ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಹಾಗೆ ಟೋಟಲ್ ಆಗಿ 10 ರಿಂದ 15 ನಿಮಿಷ ಚೆನ್ನಾಗಿ ಕಲಿಸ್ಕೋಬೇಕಾಗ್ತದೆ ಹಿಟ್ಟನ್ನು. ಆಗ ಒಳ್ಳೆ ಸಾಫ್ಟ್ ಆಗಿ ಬರ್ತದೆ ಹಿಟ್ಟು. ಹಾಗೆ ಫೈನಲ್ ಆಗಿ 1 ಚಮಚ ಎಣ್ಣೆ ಹಾಕಿ ಅದನ್ನು ಒಂದು ಮುಚ್ಚಳ ಮುಚ್ಚಿ ಸೈಡಲ್ಲಿ ಇಟ್ಟು ಬಿಡಿ. ಹೂರ್ಣ ಮಾಡಲಿಕ್ಕೆ ನಾನಿಲ್ಲಿ ಒಂದು ದೊಡ್ಡ ಗಾತ್ರದ ತೆಂಗಿನಕಾಯಿಯನ್ನು ತುರಿದು ತಗೊಂಡಿದ್ದೇನೆ. ಹಾಗೆಯೇ ಒಂದು ಪಾತ್ರೆಯನ್ನು ಗ್ಯಾಸ್ ಸ್ಟವಲ್ಲಿ ಇಟ್ಟು ಅದಕ್ಕೆ 2 ಕಪ್ ಬೆಲ್ಲವನ್ನು ಸೇರಿಸ್ತಾ ಇದ್ದೇನೆ. ಹಾಗೆ ಸ್ವಲ್ಪ ನೀರು ಹಾಕಿ ಆ ಬೆಲ್ಲವನ್ನು ಕರಗಲಿಕ್ಕೆ ಬಿಡಬೇಕು. ಬೆಲ್ಲ ಕರಗ್ತಾ ಇರುವಾಗಲೇ ನಾವು ತುರಿದಿಟ್ಟಂತಹ ತೆಂಗಿನ ತುರಿಯನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ಸ್ವಲ್ಪ ಪುಡಿ ಮಾಡಿಕೊಳ್ಬೇಕು. ಹಾಗೆ ಇಲ್ಲಿ ಬೆಲ್ಲ ಕರಗಿದ ಮೇಲೆ ಈ ಪುಡಿ ಮಾಡಿದಂತಹ ತೆಂಗಿನ ತುರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ಲೇಮ್ ಆಫ್ ಮಾಡಿ ಅದು ತಣ್ಣಗಾಗಲಿಕ್ಕೆ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಟು ಬಿಡ್ತಾ ಇದ್ದೇನೆ. ಹಾಗೆ ಇದಕ್ಕೆ ಪರಿಮಳಕ್ಕಾಗಿ 7 ಏಲಕ್ಕಿಯನ್ನು ತಗೊಂಡು ಚೆನ್ನಾಗಿ ಪುಡಿ ಮಾಡಿ ಅದರ ಮೇಲೆ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಹೋಳಿಗೆ ಮಾಡಲಿಕ್ಕೆ ಒಂದು ಬಾಳೆ ಎಲೆಯನ್ನು ಬಾಡಿಸಿಕೊಂಡು ತಗೊಂಡಿದ್ದೇನೆ. ಹಾಗೆ ಅದಕ್ಕೆ ತುಪ್ಪ ಕೂಡ ಸವರ್ಕೊಂಡಿದ್ದೇನೆ. ಹಾಗೆ ಇನ್ನೊಂದು ಬಟರ್ ಪೇಪರನ್ನು ತಗೊಂಡು ಅದಕ್ಕೂ ತುಪ್ಪ ಸವರಿ ತೆಗೆದಿಟ್ಕೊಂಡಿದ್ದೇನೆ. ಈಚೆ ಹೂರ್ಣ ತಣ್ಣಗಾದ್ಮೇಲೆ ನಾನಿಲ್ಲಿ ಹೋಳಿಗೆ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಹಿಟ್ಟು ಹೇಗೆ ಬಂದಿದೆ ಅಂತೇಳಿ. ಈಗ ಇದು ಅರ್ಧ ಗಂಟೆ ಆಗಿದೆ ನಾನು ಹಿಟ್ಟು ಕಲಸಿಟ್ಟು. ಅರ್ಧ ಗಂಟೆ ಇಟ್ಟರೆ ಸಾಕು. ಈಗ ನಾನು ಈ ಸಣ್ಣ ಹಿಟ್ಟಿನ ಉಂಡೆಯನ್ನು ತಗೊಳ್ತಾ ಇದ್ದೀನಿ. ಉಂಡೆಯನ್ನು ತಗೊಂಡು ಅದನ್ನು ಈ ಬಾಳೆ ಎಲೆಯಲ್ಲಿ ಇಟ್ಟು ಹೀಗೆ ಅಗಲವಾಗಿ ಮಾಡ್ಕೊಳ್ಬೇಕು. ಈಗ 1 ಸ್ಪೂನ್ ಹೂರ್ಣ ತೆಗೆದು ಈ ಅಗಲವಾಗಿ ಮಾಡಿಕೊಂಡಿರುವ ಕಣಕದಲ್ಲಿ ನಡುವಲ್ಲಿ ಇಟ್ಟು ಅದನ್ನು ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಎಕ್ಸ್ಟ್ರಾ ಉಳಿದಂತಹ ಕಣಕವನ್ನು ತೆಗೆದು ಅದನ್ನು ಹೀಗೆ ಮಗುಚಿ ನಾವು ಈ ಬಾಳೆ ಎಲೆ ಮೇಲೆ ಇಟ್ಟು ಅದರ ಮೇಲೆ ಸ್ವಲ್ಪ ತುಪ್ಪ ಸವರಿ ಅದರ ಮೇಲೆ ಈ ಬಟರ್ ಪೇಪರನ್ನು ಇಟ್ಟು ಚೆನ್ನಾಗಿ ಕೈಯಲ್ಲಿ ರೌಂಡ್ ಶೇಪಲ್ಲಿ ಬರುವಾಗೆ ಅಗಲ ಮಾಡ್ಕೊಳ್ಬೇಕು. ಇದು ಮಾಡ್ಕೊಳ್ಳಿಕ್ಕೆ ಏನು ಕಷ್ಟ ಆಗಲ್ಲ. ಈ ಕಣಕ ಕೂಡ ಸಾಫ್ಟ್ ಇರ್ತದೆ. ಹಾಗೆಯೇ ನಾವು ಮಾಡ್ಕೊಂಡಿರುವಂಥ ಹೂರ್ಣ ಕೂಡ ಸಾಫ್ಟ್ ಇರ್ತದೆ. ಸೊ ನಾವು ಈ ಬಟರ್ ಪೇಪರ್ ಮೇಲಿಂದ ಕೈಯಲ್ಲಿ ಮೆಲ್ಲಕ್ಕೆ ಒತ್ತಿದ್ರೆ ಸಾಕು, ಅದು ನೀಟಾಗಿ ಅಗಲ ಆಗ್ತದೆ. ಹಾಗೆ ನಮಗೆ ಎಷ್ಟು ತೆಳ್ಳಗಾಗ್ತದೆ ಅಷ್ಟು ತೆಳ್ಳಗೆ ಸಹ ಮಾಡ್ಕೊಳ್ಬಹುದು. ಹಾಗೆ ನಿಮಗೆ ಬಟರ್ ಪೇಪರ್ ಅವೈಲೇಬಲ್ ಇಲ್ಲ ಅಂತ ಹೇಳಿದರೆ ಈ ಎಣ್ಣೆಯ ಪ್ಯಾಕೆಟ್ ಎಲ್ಲ ಬರ್ತದಲ್ಲ ಅದನ್ನು ಸಹ ಯೂಸ್ ಮಾಡ್ಕೊಳ್ಬಹುದು. ಬಟರ್ ಪೇಪರ್ ಆದರೆ ಒಳ್ಳೆಯದು, ನಮಗೆ ಅದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಇರ್ತದೆ, ನಮಗೆ ಕಾಣ್ತದೆ ಯಾವ ಶೇಪಲ್ಲಿ ಬರ್ತಾ ಉಂಟು ಅಂತೇಳಿ. ನೋಡಿ ಈಗ ಅಗಲವಾಗಿ ನಾನು ಮಾಡ್ಕೊಂಡಿದ್ದಾಗಿದೆ. ಮೆಲ್ಲವಾಗಿ ನಾನು ಈ ಬಟರ್ ಪೇಪರನ್ನು ತೆಗೆದು ಈ ಬಾಳೆ ಎಲೆ ಸಮೇತ ನಾನು ತವದ ಮೇಲೆ ಈ ಹೋಳಿಗೆಯನ್ನು ಹಾಕ್ತಾ ಇದ್ದೀನಿ ಕಾಯಿಸ್ಲಿಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಬಾಳೆ ಎಲೆಯಿಂದ ಎದ್ದು ಬರ್ತಾ ಇದೆ ಅಂತೇಳಿ. ಈಗ ಈ ಹೋಳಿಗೆಗೆ ಸ್ವಲ್ಪ ತುಪ್ಪ ಮೇಲ್ಗಡೆಯಿಂದ ಸವರ್ಕೊಳ್ತಾ ಇದ್ದೀನಿ. ನೋಡಿ ಹೇಗೆ ಉಬ್ಬಿ ಬರ್ತಾ ಇದೆ ಅಂತ ಹೇಳಿ. ಹಾಗೆ ಇದು ಒಂದು ಸೈಡ್ ಸ್ವಲ್ಪ ಬೆಂದ ಮೇಲೆ ಮಗುಚಿ ಹಾಕೊಳ್ತಾ ಇದ್ದೇನೆ. ಈ ಸೈಡ್ ಸಹ ನಾನು ತುಪ್ಪ ಸವರ್ಕೊಳ್ತಾ ಇದ್ದೇನೆ. ಇದು ಬೇಯಲಿಕ್ಕೆ ತುಂಬ ಟೈಮ್ ಹಿಡಿಯೋದಿಲ್ಲ, ಯಾಕಂದರೆ ತುಂಬ ತಿನ್ ಲೇಯರ್ ಇರ್ತದಲ್ಲ, ಹಾಗಾಗಿ ರಪ ಬೇಯ್ತದೆ. ಹಾಗೆ ಈಗ ಹೋಳಿಗೆ ರೆಡಿ ಆಗಿದೆ. ನೋಡಿ ಈಗ ನಾನು ತಗೊಂಡ ಕ್ವಾಂಟಿಟಿಯಲ್ಲಿ ಸುಮಾರು 12 ರಿಂದ 13 ಹೋಳಿಗೆ ರೆಡಿ ಆಗಿದೆ. ಸೊ ನಿಮಗೆ ಜಾಸ್ತಿ ಕ್ವಾಂಟಿಟಿ ಮಾಡೋದಾದರೆ ಜಾಸ್ತಿ ಹಿಟ್ಟೆಲ್ಲ ಹಾಕ್ಕೊಂಡ್ರೆ ಆಯಿತು. ನಾನು ಇವತ್ತು ಈ ಹೋಳಿಗೆಯನ್ನು ನನ್ನ ಅಕ್ಕನ ಮಗ ಬಂದಿದ್ದಾನೆ, ಅವನ ಜೊತೆ ಮತ್ತು ನನ್ನ ಮಗನ ಜೊತೆ ಟೇಸ್ಟ್ ಮಾಡಲಿಕ್ಕೆ ಕೊಡ್ತಾ ಇದ್ದೇನೆ. ನೋಡುವ ಅವರಿಗೆ ಇಷ್ಟ ಆಗ್ತದಾ ಏನಂತೇಳಿ.
ಇಬ್ಬರು ಕೂಡ ಹೋಳಿಗೆಯನ್ನು ಟೇಸ್ಟ್ ಮಾಡಿದ್ದಾರೆ. ಇಬ್ಬರಿಗೂ ಕೂಡ ತುಂಬ ಇಷ್ಟ ಆಗಿದೆ. ಇಬ್ಬರು ಕೂಡ ಹೋಳಿಗೆಯನ್ನು ತಿಂದರು. ನನ್ನ ಮಗವಂತೂ ಬೇಯ್ತಾ ಇರುವಾಗಲೇ ತಿಂತಾ ಇದ್ದ. ಸೊ ತುಂಬ ಚೆನ್ನಾಗಿ ಬಂದಿದೆ. ನಾವು ಕೂಡ ಟೇಸ್ಟ್ ಮಾಡಿದ್ವಿ. ಕಾಯಿ ಹೋಳಿಗೆ ಅಂದರೆ ಸಿಹಿ ಅಂದರೆ ಹೆಚ್ಚಾಗಿ ಎಲ್ಲರಿಗೂ ಇಷ್ಟ ಇರ್ತದೆ. ಅದರಲ್ಲೂ ಕಾಯಿ ಹೋಳಿಗೆ ಅಂದರೆ ತುಂಬ ಜನ ಇಷ್ಟಪಡುವವರು ಇರ್ತಾರೆ. ಹಾಗೆ ನಿಮಗೂ ಕಾಯಿ ಹೋಳಿಗೆ ಇಷ್ಟ ಇದ್ದರೆ ಈ ರೆಸಿಪಿಯನ್ನು ಟ್ರೈ ಮಾಡಿ. ಇಷ್ಟ ಇಲ್ಲದಿದ್ರೂ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಖಂಡಿತವಾಗ್ಲೂ ನೀವು ಇಷ್ಟಪಡ್ತೀರಾ. ಹಾಗೆ ನಿಮ್ಮ ಮನೆಯಲ್ಲಿ ಮಾಡಿ ನಿಮ್ಮ ಮನೆಯವ್ರ ಜೊತೆ ಸಿಹಿಯನ್ನು ಶೇರ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಫ್ಯಾಮಿಲಿ ಫುಡ್ಡನ್ನು ಸಬ್ಸ್ಕ್ರೈಬ್ ಮಾಡಿ.